राम सिया राम जय जय राम। राम के राम प्रेम राम से उठे राम समाए करुण कहानी ಬಂಗಾರದ ಕಳಸ ಕಲೆಯ ಮ್ಯಾಲೆ ಕಾಣತೈತು ಬಂಗಾರದ ಕಳಸ ನಂದಿಕೋಲ ಮೆರವಣಿಗೆ ಎಲ್ಲ ಬ್ಯಾಳೆಯ ನೈವೇದ್ಯ ನಂದಿಕೋಲ ಮೆರವಣಿಗೆ ಎಲ್ಲ ಬ್ಯಾಳೆಯ ನೈವೇದ್ಯ ಮಲ್ಲಯ್ಯನ ಮುಂದ ಕಾಣುವುದು ನೋಡು ಬಸವಣ್ಣನ ಗುಡಿಯೋ ಮಲ್ಲಯ್ಯನ ಮುಂದ ಕಾಣುವುದು ಬಸವಣ್ಣನ ಗುಡಿಯೋ. ಏಳೂರು ಗ್ರಾಮದ ದರ್ಶನಕ್ಕೆ ಹೊರಟಂತಹ ಗದ್ದನಕೆರೆ ಗ್ರಾಮದವರು ಈಗ 2ನೇ ಸ್ಥಾನವಾದಂತಹ ಅಗಸನಕೊಪ್ಪ ಗ್ರಾಮಕ್ಕೆ ಬಂದಿದ್ದಾರೆ. ಈಗೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಅಗಸನಕೊಪ್ಪ ಮಾರುತೇಶ್ವರ ದರ್ಶನ ಮಾಡಲು ಭಕ್ತಾದಿಗಳು ಸಿದ್ಧರಿದ್ದಾರೆ. ಭಜನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾಮ ಡೊಂಕೆ ವಿಠಲ 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 ಪಾಂಡುರಂಗ ವಿಠಲ 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 ಪಂಢರಿನಾಥ ವಿಠಲ ವಿಠಲ
ಮೆಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ನಿಜ ಭಕ್ತರು ಮಲ್ಲಮ್ಮ ದರ್ಶನಕ್ಕೆ ಬಂದಾಳು ನಿಜ ಭಕ್ತರು ಮಲ್ಲಮ್ಮ ದರ್ಶನಕ್ಕೆ ಬಂದಾಳು ನಿಜ ಆಕಾಶದಿ ಗಂಗೆ ನೋಡಿದಾವೋ ಒಂದೇ ಸವನ ಆಕಾಶದಿ ಗಂಗೆ ನೋಡಿದಾವೋ ಒಂದೇ ಸವನ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ಅಜ್ಜೇನ ಬೇರಲಿ ತಂದೆ ಏನು ಕೇಳಲಿ ತಂದೆ ಹಲಸಿದ ಅಂಬಲಿ ಬೇಡಿದ್ದು ಮಲ್ಲಯ್ಯ ಹಲಸಿದ ಅಂಬಲಿ ನೈವೇದ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವ ಮೆಚ್ಚಿ ಕೋರೋ ಮಲ್ಲಯ್ಯ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಹರಡಿ ಬಂದ ಲಿಂಗವೇ ಎರಡು ದಳದ ಕಮಲದಲ್ಲಿ ಹರಡಿ ಬಂದ ಲಿಂಗವೇ ಸತ್ಯ ಶಿವ ಲಿಂಗವೇ ಮಧ್ಯ ಪ್ರಾಣ ಲಿಂಗವೇ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಿತ್ಯ ಸತ್ಯ ಲಿಂಗವೇ ಸುಪ್ರಕಾಶ ಲಿಂಗವೇ ನಾರುತಿಯ ಭಕ್ತರನ್ನು ಸಲವೋ ಗುರು ರೇವಣ ಸಿದ್ಧ ಸಿಂಧು ಗಂಗಾ ನದಿಯ ಜಲವನ್ನು ತಂದಿರುವೆ ಸದಾ ಕಾಲ ಕಾಪಾಡೋ ಗುರು ರೇವಣ ಬೆಳಗುವೆನಾರುತಿಯ ಮಹಾದೇವ ಬೆಳಗುವೆನಾರುತಿಯ ನಮ ಶಿವಾಯ ಏಳು ದಳದ ಕಮಲದಲ್ಲಿ ಹೊಳೆಯುತ್ತಿರುವ ಲಿಂಗವೇ ಏಳು ದಳದ ಕಮಲದಲ್ಲಿ ಹೊಳೆಯುತ್ತಿರುವ ಲಿಂಗವೇ ಬಾಳಿರನ್ನ ಲಿಂಗವೇ ಬಾಳಿರನ್ನ ಲಿಂಗವೇ ಹನುಮಪ್ಪಗೆ ನಾವು ಗದ್ದನಕೇರಿಯಿಂದ ಯಾತ್ರೆ ಮಾಡ್ತಾ ಇದ್ದೇವೆ. ಈಗ ತುಳಸಿಗೇರಿ ಅಗಸನಕೊಪ್ಪ ಹನುಮಪ್ಪ, ಇವಾಗ ನಾವು ಜಮ್ಮನಕಟ್ಟಿಯಲ್ಲಿದ್ದೀವಿ. ನಾವು ಮುಂದೆ ಮನ್ನಿಕಟ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಮಳೆ ಇದೆ, ಆದರೂ ನಮ್ಮ ಒಂದು ಸೇವೆ ನಡೀತಾ ಇದೆ. ಎಲ್ಲರಿಗೂ ಆ ಹನುಮಂತ ಆಂಜನೇಯ ಶ್ರೀ ಮಾರುತಿರಾಯ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಈ ಒಂದು ಮೂಲಕ ನಾನು ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಗದ್ದನಕೇರಿಯಿಂದ ಶ್ರೀ ಮಾರುತೇಶ್ವರ ಹರಿಭಜನಾ ಹಾಗೂ ಭಜನಾ ಮಂಡಳಿ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಏಳೂರು ಹನುಮಂತ ದೇವರ ದರ್ಶನ ಮಾಡಿಕೊಂಡು ಇನ್ನು ಮುಂದೆ ಇಲ್ಲಿ 7 ಊರು ಹನುಮಪ್ಪಗಳಾದಂಥ ಮೊದಲನೇದಾಗಿ ತುಳಸಿಗೇರಿಯಿಂದ ಅಗಸನಕೊಪ್ಪದಿಂದ ಜಮ್ಮನಕಟ್ಟಿ ಮುಗಿಸ್ಕೊಂಡು ಈ ಸದ್ಯ ಪ್ರೆಸೆಂಟ್ ಆಗಿ ಮನ್ನಿಕಟ್ಟಿ ಗ್ರಾಮದಲ್ಲಿದ್ದೇವೆ. ಈ ಮನ್ನಿಕಟ್ಟಿ ಗ್ರಾಮದಲ್ಲಿ ಸೇವಾ ಸಲ್ಲಿಸಿಕೊಂಡು ಮುಂದೆ ನಾವು ಅಚನೂರು ಗ್ರಾಮಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ಶ್ರೀ ಗುರು ಮಾರುತೇಶ್ವರ ಆಶೀರ್ವಾದದಿಂದ ಜಗತ್ತಿಗೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಸರ್ವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಆ ದೇವರು ನಮಗೆ ಸದಾ ಆಶೀರ್ವಾದ ನೀಡಲಿ ಅಂತ ಬೇಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸ್ಸಭೋರೋಗಿನಾಂ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿ ನಮೋ ನಮಃ. ಶ್ರಾವಣ ಮಾಸದ ನಿಮಿತ್ತ ಗದ್ದನಗಿರಿ ಗ್ರಾಮದ ಸದ್ಭಕ್ತ ಗುರು ಹಿರಿಯರ ವತಿಯಿಂದ ನಡೆಯತಕ್ಕಂಥ 1 ತಿಂಗಳ ಪರ್ಯಂತ ನಡೆಯುವ ಹರಿಭಜನಾ ಕಾರ್ಯಕ್ರಮದಲ್ಲಿ, ಅಂದರೆ ಶ್ರಾವಣ ಮಾಸದ 3ನೇ ಶನಿವಾರ ದಿವಸ ಏಳೂರು ಮಾರುತೇಶ್ವರ ಕೃಪಾ ಆಶೀರ್ವಾದದಿಂದ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಭಕ್ತರು ಸೇವೆ ಸಲ್ಲಿಸಿ, ಅದೇ ರೀತಿ ಗದ್ದನಗಿರಿ ಗ್ರಾಮದ ಸದ್ಭಕ್ತ ಜನರ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಈ ಹರಿಭಜನಾ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ವಿದ್ಯಾಲಾಭ, ಲಕ್ಷ್ಮೀ ಪ್ರಾಪ್ತಿ, ಕುಬೇರ ಪ್ರಾಪ್ತಿ, ಸಕಲ ಇಷ್ಟಾರ್ಥಗಳನ್ನು ಕರುಣಿಸಿ ಆ ಮಹಾಶಿವನ ಅನುಗ್ರಹದಿಂದ ಎಲ್ಲರೂ ಇವತ್ತಿನ ದಿವಸ ಅಚನೂರು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ನಂತರ ಮಾರುತೇಶ್ವರನಿಗೆ ಪೂಜೆ ಸಲ್ಲಿಸಿ ನಮ್ಮ ಮುಂದಿನ ಪಯಣ ಶ್ರೀ ಯಲಗೂರೇಶ್ವರ ದೇವಸ್ಥಾನಕ್ಕಾಗಿ ಇವತ್ತಿನ ದಿವಸ ಎಲ್ಲ ಸದ್ಭಕ್ತ ಜನರಿಗೆ ಒಳ್ಳೆಯದಾಗಲಿ, ಶುಭ ಹಾರೈಸಲಿ ಎಂದು ನಮಿಸೋಣ. ಫಲಪುಷ್ಪ ನೈವೇದ್ಯ ಆಭರಣ ತಾಂಬೂಲ ಫಲಪುಷ್ಪ ನೈವೇದ್ಯ ಆಭರಣ ತಾಂಬೂಲ ಫಲಪುಷ್ಪ ನೈವೇದ್ಯ ಆಭರಣ ತಾಂಬೂಲ ಫಲಪುಷ್ಪ ನೈವೇದ್ಯ ಆಭರಣ ನಿಮಗಾಗಿ ತಂದು